ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಬಿ ಚಿತ್ತಾರ. ಇವತ್ತು ನಮ್ಮ ಹೆಂಡತಿ ಪಾಯಸ ಮಾಡ್ತಾ ಇದ್ದಾಳೆ. ಸೊ ಮಾಡೋಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಐಟಮ್ಗಳೆಲ್ಲ. ಸೊ ಇಲ್ಲಿ ಕಾಣಿಸ್ತಾ ಇದೆ. ಸ್ಪೆಷಲಾಗಿ ಏನು ಹೇಳೋ ಅವಶ್ಯಕತೆ ಇಲ್ಲ. ಸೊ ಇವತ್ತು ಸ್ಟಾರ್ಟ್ ಮಾಡ್ತಾವೆ. ಒಲೆ ಹಚ್ಚಿದ್ದಾಳೆ. ಸೊ ಫಸ್ಟು ಎರಡು ಸ್ಪೂನ್ ತುಪ್ಪ ತೊಗೊಂಡಿದ್ದಾಳೆ, ಹಾಕ್ತಾ ಇದ್ದಾಳೆ. ಅದರಲ್ಲಿ ಶಾವಿಗೆ ಹುರಿತಾಳೆ. ಸೊ ತುಪ್ಪ ಹಾಕಿದ್ದಾಳೆ. ತುಪ್ಪ ಕಾದ್ಮೇಲೆ ಶಾವಿಗೆ ಹಾಕ್ತಾಳೆ. ಶಾವಿಗೆ ಹಾಕ್ತಾ ಇದ್ದಾಳೆ. ಹುರಿತಾ ಇದ್ದಾಳೆ. ಸ್ವಲ್ಪ ಕೆಂಪಗೆ ಆಗಬೇಕದು. ಕೆಂಪಗೆ ಆಗೋವರೆಗೆ ಹುರ್ಕೊಂಡು ಈ ಥರ ಕೆಂಪಗೆ ಆಗಬೇಕು. ಕೆಂಪು ಅಂತಾರೆ, ಬ್ರೌನಿಷ್ ಅಂತಾರೆ. ಒಟ್ಟಲ್ಲಿ ಈ ಥರ ಕೆಂಪು ಹಾಕಿ ಸೈಡ್ ಇಟ್ಬಿಡ್ತಾಳೆ. ಈಗ ಹುರಿದಿದ್ದನ್ನು ಕುದಿಸ್ಬೇಕು. ಅದಕ್ಕೆ ಎಷ್ಟು ಕಪ್ ಶಾವಿಗೆ ತೊಗೊಂಡಿದ್ಲೋ ಅದ್ರ 2ರಷ್ಟು ನೀರು ಹಾಕೋತಾಳೆ. ಅದೇ ಕಪ್ಪಲ್ಲೇ 2 ಕಪ್ ನೀರು ಹಾಕೋಬೇಕು. ನೀರು ಕುದೀತಾ ಇದೆ. ಈಗ ಶಾವಿಗೆ ಅದ್ರಲ್ಲಿ ಹಾಕಿ ಕುದೀತಾ ಇದೆ. ಇದು ಕುದ್ದಿದ್ದೆ. ಈಗ ಏನು ಸೈಡ್ ಇಟ್ಕೊಂಡು ಡ್ರೈ ಫ್ರೂಟ್ಸ್ ಹುರಿತಾಳೆ. 2 ಸ್ಪೂನ್ ತುಪ್ಪ ಹಾಕ್ತಾಯಿದ್ದಾಳೆ. ಇದು ಅವ್ರ ಮನೆ ತುಪ್ಪ, ಇದು ನಂದಿನಿ ತುಪ್ಪ ಅಲ್ಲ. ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಓಕೆ. ಸೊ ಫ್ರೈ ಆಗಿದೆ. ಈ ಥರ ಬ್ರೌನ್ ಮಾಡಿ ಹಾಕಬೇಕು. ಇನ್ನೂ ಒಂದು ಬೌಲಲ್ಲಿ ಹಾಕೋತಾರೆ. ಬೌಲಲ್ಲ, ತಟ್ಟೆಲ್ಲಿ ಹಾಕೊಂಡಿದ್ದಲ್ಲ. ಹಾಲು ಪ್ಯಾಕೆಟು ಇದು ಹಾಕೊಂಡು ಕಟ್ ಮಾಡಿಕೊಂಡು ಈಗ 3 ಗ್ಲಾಸ್ ಹಾಕಬೇಕು ಅದಕ್ಕೆ. ಸೊ ಆವಾಗಲೇ 2 ಗ್ಲಾಸ್ ನೀರು ಹಾಕಿದರೆ, ಸೊ ಇವು ಕುದಿಬೇಕಾದ್ರೆ ಈಗ 3 ಗ್ಲಾಸ್ ನೀರನ್ನ ಈ ಶಾವಿಗೆ ಕುದಿಸ್ಕೊಂಡಿಟ್ಟಿದ್ರಲ್ಲ ಅದಕ್ಕೆ 3 ಗ್ಲಾಸ್ ಹಾಲು ಹಾಕ್ತಾಳೆ. ಸೊ ಒಂಚೂರು ನೀರು ಹಾಕಲ್ಲ. ಆ ಪ್ಯಾಕೆಟಲ್ಲಿ ಹೆಂಗಿದೆ ಡೈರೆಕ್ಟಾಗಿ ಅಷ್ಟು ಹಾಕ್ತಾಳೆ. ಮೂರನೇ ಗ್ಲಾಸ್ ಹಾಕಿ ಕುದಿಸ್ಬೇಕಲ್ಲ. ಹಾಲು ಹಾಕಿದ್ಮೇಲೆ 2 ಗ್ಲಾಸ್ ಸಕ್ಕರೆ ಹಾಕ್ತಾಳೆ. ಸೊ ಸಕ್ಕರೆ ಹಾಕಿದಾಳೆ. ಇನ್ನೇನು 80% ಮುಗೀತು. ಚೆನ್ನಾಗಿ ಕೂತ್ಬಿಡ್ಲೆ ಡ್ರೈ ಫ್ರೂಟ್ಸ್ ಎಲ್ಲ ಅದ್ಮೇಲೆ ಹಾಕ್ಬಿಟ್ರೆ ಮುಗೀತು. ಓಕೆ ಫ್ರೆಂಡ್ಸ್, ಆಲ್ಮೋಸ್ಟ್ ಕುದೀತಾ ಇದೆ. ಡ್ರೈ ಫ್ರೂಟ್ಸು ಹೀಗೆ ತಿನ್ನಬೇಕು. ಬಟ್ ಹಾಕೋಣ, ಪಾಯಸ ಮಾಡಬೇಕಲ್ಲ. ಓಕೆ, ಸೊ ರೆಡಿಯಾಗಿದೆ. ತಿನ್ನೋದಷ್ಟೇ ಬಾಕಿ.